ಗುರುಜಿ, ಆಚಾರ ವಿಚಾರಗಳ ಸಾರವನ್ನ ಒಳಗೊಂಡಿರುವಂತಹ ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ನಮ್ಗೆ ಹೂವಿನ ಕುರಿತಾಗಿ ಹೇಳ್ತಾ ಇದ್ರಿ. ಅಂದ್ರೆ ನಾವು ಕೂಡ ಬಹಳ ಇಷ್ಟಪಟ್ಟು ಕನಕಾಂಬರ ಹೂವನ್ನ ಮುಡ್ಕೊಳ್ತೇವೆ, ಜೊತೆಗೆ ದೇವರಿಗೆ ಇಟ್ಬಿಡ್ಬಾರ್ದು, ಬಹಳಷ್ಟು ಕದಲಿಕೆಗಳಾಗತ್ತೆ, ಏನೆಲ್ಲ ಆಗತ್ತೆ ಎಡವಟ್ಟು ಅಂತ ಕೂಡ ಹೇಳ್ತಿದ್ರಿ. ಹಾಗೆ ಗುರುಜಿ, ಇನ್ನೊಂದು ಪ್ರಶ್ನೆ ನನ್ಗೆ ಏನಪ್ಪಾ ಅಂದ್ರೆ, ಹೂವು ಅಂದ್ರೆ ಹೆಣ್ಣು ಮಕ್ಕಳಿಗೆ ಹುಟ್ಟದಾಗಿಂದ ಬಹಳಾನೇ ಪ್ರೀತಿ. ಅದು ಮುತ್ತೈದೆಯರಿಗೆ ಮಾತ್ರ ಮೀಸಲೆ ಅಥವಾ ಎಲ್ಲರೂ ಮುಡಿಬಹುದೇ? ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಬೇಕು. ಖಂಡಿತಮ್ಮ. ಹೆಣ್ಣು ಅಂದ್ರೇನೆ ಹೂವಿಗೆ ಹೋಲಿಸ್ತೇವೆ, ಹೂವಿನ ತೋಟ ಅನ್ನತಕ್ಕಂಥದ್ದು. ಆ ಹೆಣ್ಣುಮಕ್ಕಳು ಎಲ್ರಿಗೂ ಅಷ್ಟೇ, ಸೃಷ್ಟಿ ಆಗ್ತಿದ್ದಾಗೆ ಆ ಹೂವಿನ ಸುಗಂಧಕ್ಕೆ ಹಾಗೆಯೇ ವಾಲು ಬಿಡ್ತಾರೆ. ಆ ಹೂವಿಲ್ಲದೆ ಹೆಣ್ಣಿಲ್ಲ ಅನ್ನತಕ್ಕಂಥದ್ದು. ದೇವ್ರಿಗೆ ಹೂವು ಇಡಲಿಲ್ಲ ಅಂದ್ರೂ ಪರವಾಗಿಲ್ವಂತೆ, ಆದರೆ ಒಂದು ಹೆಣ್ಣಿನ ಮುಡಿಗೆ ಆ ಹೂ ಏರಿದ್ರೇ ಆ ಹೂವಿನ ಗಿಡಕ್ಕೂ ಅಂದ ಬರುತ್ತೆ, ತೃಪ್ತಿ ಸಿಗುತ್ತಂತೆ. ನೇರವಾಗಿ ಹೇಳುತ್ತಂತೆ ಹೂ. ಒಂದಾ ದೇವ್ರ ಮುಡಿಗೆ ಇರಬೇಕು, ಇಲ್ಲ ಹೆಣ್ಣಿನ ಮುಡಿಗೆ ಇರಬೇಕು, ಇಲ್ಲ ಶವದ ಮೇಲಾದರೂ ನಾನು ಬರಬೇಕು ಅಂತಕ್ಕಂಥದ್ದು. ಹೆಣ್ಣುಮಕ್ಕಳು ಹಾಗೆ ನೋಡಿ, ಹುಟ್ಟಿನಿಂದ ಕೊನೆವರೆಗೂ ನಮ್ಮ ಜೊತೆಯಲ್ಲಿರ್ತಾರೆ. ನಮ್ಮ ಜೊತೆಯಲ್ಲೇ ತಾಯಿಯಾಗಿ, ಸಂಗಾತಿಯಾಗಿ, ಮಗುವಾಗಿ, ಮಗಳಾಗಿ, ಎಲ್ಲದರಲ್ಲೂ ಕೊನೆಯವರೆಗೂ ನಮ್ಮ ಅಧಿಕಾರ, ಅಂತಸ್ತು, ಐಶ್ವರ್ಯ, ಬದುಕು, ಜೀವನ ಕಟ್ಟುವಂಥ ಕೊನೆ ಹಂತದವರೆಗೂ ಹೆಣ್ಮಕ್ಳಿರ್ತಾರೆ ಅಮ್ಮನಾಗಿ. ಹೌದಲ್ವಾ? ಅಂತ ಹೆಣ್ಮಕ್ಳಿಗೆ ಹೂ ಅಂದರೆ ತುಂಬ ಇಷ್ಟ. ಎಲ್ಲರೂ ಉಡಬಹುದು, ಎಲ್ಲರೂ ಇಡಬೇಕು ಕೂಡ. ಇವತ್ತು ಸ್ವಲ್ಪ ಫ್ಯಾಷನ್ ಆಗಿಬಿಟ್ಟಿದೆ. ಹಳೆ ಕಂದಾಚಾರಗಳು ಏನು ಹೇಳ್ತಾರೆ ಅಂದರೆ, ಬರೀ ಮುತ್ತೈದರಷ್ಟೇ ಇಡಬೇಕು, ಮದುವೆಯಾಗದ ಹೆಣ್ಮಕ್ಳು ಇಡಬಹುದಷ್ಟೇ. ಆದರೆ ಮದುವೆಯಾಗಿ ಯಜಮಾನರಿಲ್ಲ ಅಂತ ಆದರೆ ಇಡಬಾರದು, ಕುಂಕುಮ ಇಡಬಾರ್ದು, ಬಳೆ ಹಾಕಬಾರ್ದು ಅನ್ನತಕ್ಕಂಥ ಮಾತನ್ನೆಲ್ಲ ಹೇಳ್ತಾರೆ. ನಿಮಗೆ ಯಾರಿಗೂ ಗೊತ್ತಿಲ್ಲದೊಂದು ಮಾತನ್ನು ಹೇಳ್ತಾನೆ. ಹಿಂದೆ ಈ ಮಂದಾರ ಪರ್ವತವನ್ನು ಕಡಿಬೇಕಾದ್ರೆ ಅಮೃತ ಸೃಷ್ಟಿ ಆಗಬೇಕಿತ್ತು. ಆ ಅಮೃತದಿಂದ ದೇವತೆಗಳಿಗೆ ಒಂದು ಶಕ್ತಿ ತುಂಬಿಸ್ಬೇಕಿತ್ತು. ನೋಡಿ, ಏನೇ ಒಂದು ಪಾಸಿಟಿವ್ಗೆ ಒಂದು ನೆಗೆಟಿವ್ ಫೋರ್ಸ್ ಇದ್ದೇ ಇರುತ್ತೆ. ಅವೆರಡೂ ಸೇರಿದ್ರೆ ಒಂದು ವಿಸ್ಮಯ ಹುಟ್ಟತಕ್ಕಂಥದ್ದು. ರಾಕ್ಷಸರನ್ನು ಒಪ್ಪಿಸಿ, ದೇವತೆಗಳನ್ನು ಒಪ್ಪಿಸಿ, ಆ ಬ್ರಹ್ಮ, ವಿಷ್ಣು, ಮಹೇಶ್ವರು ಅವ್ರ ಕೈಯಲ್ಲಿ ಆ ಮಂದಾರ ಪರ್ವತವನ್ನು ಆ ಒಂದು ಕಡಿಸ್ತಾರೆ, ಆದಿಶೇಷನಿಂದ ಹಾಕಿಸಿ. ಆಗೊಂದು ಅದ್ಭುತವಾದಂಥ ವಿಸ್ಮಯ ನಡೆಯುತ್ತೆ. ತುಂಬ ಮೊದಲು ವಿಷ ಬರುತ್ತೆ. ಆ ವಿಷವನ್ನು ಆ ನೀಲಕಂಠ ಶಿವಯ್ಯ ಕುಡಿತಾನೆ. ಪೂರ್ತಿಯಾಗಿ ನೀಲಿಯಾಗಿ ಎಲ್ಲಿ ಶಿವಯ್ಯ ಹೋಗ್ಬಿಡ್ತಾನೋ ಅಂತ ಜಗನ್ಮಾತೆ ಪಕ್ಕದಲ್ಲೇ ಇರ್ತಾಳಂತೆ. ಗಬಕ್ಕಂತ ಗಂಟಲನ್ನು ಹಿಡ್ಕೋತಾಳಂತೆ. ಅಲ್ಲೇ ಆ ಒಂದು ವಿಷ ನಿಂತ್ಕೊಬಿಡುತ್ತೆ. ಅವತ್ತಿನಿಂದಲೇ ಅವನನ್ನು ವಿಷಕಂಠ, ನೀಲಕಂಠ ಅಂತ ಕರೀತಕ್ಕಂಥದ್ದು. ಆ ನಂತರ ಅಮೃತ ಬರುತ್ತೆ. ಆ ನಂತರ ಅಮೃತದ ಜೊತೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಸಹೋದರಿ ಜ್ಯೇಷ್ಠಾದೇವಿ ಬರ್ತಾಳೆ. ಅದ್ರ ಜೊತೆ ಹೂವು, ಬಳೆ, ಅರಿಶಿಣ, ಕುಂಕುಮ, ಈ ನಾಲ್ಕೂ ಬರುತ್ತೆ. ಅದರ ಜೊತೆ ಮಾಂಗಲ್ಯ ಪ್ರದಾಯಿನಿ ಆಗಿರ್ತಕ್ಕಂಥ ಲಕ್ಷ್ಮಿ ಪರಿಪೂರ್ಣವಾಗಿ ಬರ್ತಾಳೆ. ಅದರಿಂದಲೇ ಅವತ್ತಿನಿಂದಲೇ ಆ ದೇವಿ ಹೇಳ್ತಕ್ಕಂಥ, ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ಈ ಹೂವು, ಬಳೆ, ಅರಿಶಿಣ, ಕುಂಕುಮ ಎಲ್ಲ ಹೆಣ್ಣು ಮಕ್ಕಳ ಒಂದು ದ್ಯೋತಕವಾಗಿ ನಿಲ್ಲಲಿ ಅನ್ನತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದರಿಂದಲೇ ನಾವು ಹೇಳ್ತೇವೆ, ಎಲ್ಲ ಹೆಣ್ಮಕ್ಳು ಹೂವನ್ನು ಇಡಬೇಕು. ಬರೀ ಬೈತಲೆನಲ್ಲಿ ಇಡಬಾರ್ದು, ಬರೀ ತಲೆಯಲ್ಲಿ ಇಡಬಾರ್ದು. ಹೂ ಇಟ್ಟಿರಬೇಕು, ಆಗಲೇ ಅದಕ್ಕೊಂದು ಅಂದ. ಆ ಹೂ ಗಿಡಕ್ಕೂ ಒಂದು ಮನಸ್ತೃಪ್ತಿ ಆಗುತ್ತೆ ಅನ್ನತಕ್ಕಂಥದ್ದು. ಅಷ್ಟು ವಿಶೇಷ ಇರುತ್ತೆ. ಬಳೆನೂ ಹಾಕಿರಬೇಕು. ಅದು ಅವರ ಒಂದು, ಎಷ್ಟು ಜನ ಗೊತ್ತಿಲ್ಲ ಬಳೆ ಯಾಕೆ ಹಾಕಿಸ್ತೀವಿ. ವೈಜ್ಞಾನಿಕ ಕಾರಣಗಳಿದೆ. ಕಾಲುಂಗುರ ಯಾಕೆ ಹಾಕಿಸ್ತೀವಿ ಅಂತ ಗೊತ್ತಿಲ್ಲ ಮುತ್ತೈದೆಯರಿಗೆ, ಮದುವೆ ಆದವರಿಗೆ. ಸೊಂಟಕ್ಕೆ ಡಾಬ್ ಯಾಕೆ ಹಾಕಿಸ್ತೇವೆ ಗೊತ್ತಿಲ್ಲ. ಬೇಡ, ಬೆಳಗ್ಗೆ ಅವ್ರ ಕೈಯಲ್ಲಿ ನಾವು ರಂಗೋಲಿ ಹಾಕ್ಲೇಬೇಕಮ್ಮ. ಏನಮ್ಮ ಮನೆ ಮುಂದ್ಗಡೆ ಒಳ್ಳೆ ಸತ್ ಹೆಣ ಬಿದ್ದು ಆಗಿದೆ, ಯಾಕಮ್ಮ ರಂಗೋಲಿ ಹಾಕಿಟ್ಟಿಲ್ಲ ಅಂತಕ್ಕಂಥ ಮಾತೆಲ್ಲ ಹೇಳ್ತಾರೆ. ಅದಕ್ಕೊಂದು ಅನುಷ್ಠಾನ ಇದೆ, ವೈಜ್ಞಾನಿಕ ಕಾರ್ಯ ಇದಿದೆ, ನಿಯಮ ಇದೆ. ಅದು ಬೇಡ. ಕುಂಕುಮ ಅತಿ ಮುಖ್ಯವಾಗಿ. ಅದೇನೋ ತಾಯಿ ಮುಖ ಬೋಡಾಗಿದೆ, ಯಜಮಾನ್ ಇಲ್ದಿದ್ದ ಹಾಗೆ ಮುಖದಲ್ಲಿ ಕುಂಕುಮ ಇಟ್ರೋ, ಇಲ್ಲಿ ಇಡಬೇಕ್ರೋ ಹಣೆನಲ್ಲಿ ಅಂತೇವೆ. ಆ ಕುಂಕುಮಗಳಲ್ಲೂ ಒಂದು ವಿಧ ಇದೆ, ಎಷ್ಟೋ ಜನ ಗೊತ್ತಿಲ್ಲ. ಹುಬ್ಬಿನ ನಡುವೆ ಇಟ್ಟರೆ ಒಂದು ಕುಂಕುಮದ ಒಂದು ರೀತಿ ಹೆಣ್ಮಕ್ಳು ಆಡ್ತಾರೆ. ಹುಬ್ಬಿಗಿಂತ ಮೇಲೆ ಇಟ್ಟರೆ ಒಂದು ರೀತಿ ಆಡ್ತಾರೆ, ಅದಕ್ಕಿಂತ ಮೇಲೆ ಇಟ್ಟರೆ ಇನ್ನೊಂದು ರೀತಿ ಆಡ್ತಾರೆ. ಕೆಲವು ಹೆಣ್ಮಕ್ಳು ಇರ್ತಾರೆ 1, 2, 3, 4 ಇಟ್ಟಿರ್ತಾರೆ ಕುಂಕುಮಗಳನ್ನು. ಹೌದಲ್ವ? ಅವನು ಗಮನಿಸಿರ್ತೀರ.
ಅವರೆಲ್ಲ ಒಂದೊಂದು ರೀತಿ ಇರ್ತಾರೆ. ಅವುಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಒಂದು ಕುಂಕುಮ ಇಟ್ಟಿರೋರು, ಬಿಂದು ಇಟ್ಟಿರೋರು ಹೇಗಿರ್ತಾರೆ, 2 ಬಿಂದು, 3 ಬಿಂದು, 4 ಬಿಂದು ಇಟ್ಟಿರ್ತಕ್ಕಂಥದ್ದು, ಹುಬ್ಬಿನ ನಡುವೆ ಸಣ್ಣ ಬಿಂದು, ದೊಡ್ಡ ಬಿಂದು, ಮಧ್ಯಮ ಬಿಂದು ಇಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಅನ್ನತಕ್ಕಂಥದ್ರ ಬಗ್ಗೆ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಆ ಒಂದು ಕುಂಕುಮವನ್ನು ಇಡ, ಪಿಂಗಳ, ಸುಷುಮ್ನ ಅಂತ ಹೇಳ್ತೀವಿ. 3ನೇ ಒಂದು ವಿಶೇಷವಾದಂಥ ಕಣ್ಣಿದೆ ನಮಗೆ. ಕೋಪ ಬಂದಾಗ ಹೆಣ್ಮಕ್ಳು ಕೋಪ ಜಾಸ್ತಿ, ಕೋಪ ಪಡಬಾರ್ದು ಅವರು. ಗಂಡು ಮಕ್ಕಳಿಗೆ ಆತುರ ಜಾಸ್ತಿ, ಅವ್ರು ಆತುರ ಪಡಬಾರ್ದು. ಅದಕ್ಕೆ ಗಂಡು ಮಕ್ಕಳಿಗೆ ಚಂದನ ಹಚ್ಕೊಳ್ಳಿ ಅಂತೇವೆ, ಹೆಣ್ಣು ಮಕ್ಕಳಿಗೆ ಕುಂಕುಮ ಇಡಿ ಅಂತ ಹೇಳ್ತೇವೆ. ಆ ಕೋಪಗೊಂಡು ಬಿಟ್ಟರೆ ಹೆಣ್ಣುಮಕ್ಕಳು ಏನು ಮಾಡೋದು, ನಾನು ಮಾಡೋಲ್ಲ, ನೀನೇ ನನಗೆ ಕೊಟ್ಟಿದ್ದು ಅಂತ ಮುಗಿದೋಯ್ತು ಮನೆ. ಆ ಹೂವು ಇಟ್ಟಾಗ ಆ ಸುವಾಸನೆ ನೀನು ಹೆಣ್ಣು ಅಂತ ಜ್ಞಾಪಕ ಮಾಡಿಸುತ್ತೆ. ಹೂವಿನಾಗಿರು, ಹೂವು ಎಲ್ಲರೂ ಮುಡಿಗೂ ಹೋಗಬೇಕು, ಮನೆ ಬೆಳಗಬೇಕು, ಆ ದೇವ್ರ ಹತ್ರ ಇಡ್ತೇವೆ, ಪೂಜೆಗೆ ಇಡ್ತೇವೆ. ನಿತ್ಯ ಸುಗಂಧ ಭರಿತವಾಗಿರುತ್ತೆ ಆ ಮಲ್ಲಿಗೆ ಹೂವು ಅಂದ್ರೇ ಮಲ್ಲಿಗೆ ಅಂತಲ್ಲ, ಎಲ್ಲ ಹೂವು ಸುಗಂಧ ಭರಿತವಾಗಿರುತ್ತೆ. ಅಲಂಕಾರ ಮಾಡಿ ಆ ಹೂವನ್ನಲ್ಲಿ ಅಲಂಕಾರ ಮಾಡಿಟ್ರೆ ಆ ವಿಷ್ಣುವನ್ನು ನೋಡಿದ್ರೆ ಎಷ್ಟು ಅಂದ ಅಲ್ವಾ. ಸೊ ಆ ರೀತಿ ಆ ಹೆಣ್ಣು ಮಕ್ಕಳಿಗೆ ಅವರ ತನವನ್ನು ಜ್ಞಾಪಕ ಮಾಡಿಸುತ್ತೆ. ಎಸ್, ನಾನು ಹೂವು, ಇನ್ನೊಬ್ರಿಗೆ ನೋವು ಕೊಡಬಾರ್ದು. ಹೆಣ್ಮಕ್ಳಿಗೆ ಬಿರುಸು ಜಾಸ್ತಿ, ಗಟ್ಟಿತನ ಜಾಸ್ತಿ, ಅವರು ಆ ಬಿರುಸಿಗೆ ಹೋಗಬಾರ್ದು. ಯಾಕೆಂದರೆ ಒಂದು ಕುಟುಂಬ ನಿಲ್ಲೋದೇ ಒಂದು ಹೆಣ್ಣಿಂದ. ಆ ಒಂದು ಕುಟುಂಬ ನಿಂತರೆ 10 ಕುಟುಂಬ ಕಟ್ಬೋದು, 10 ಕುಟುಂಬ ಕಟ್ಟಿದ್ರೆ ಒಂದು ಗ್ರಾಮ ಕಟ್ಬೋದು, 10 ಗ್ರಾಮ ಕಟ್ಟಿದ್ರೆ ಒಂದು ತಾಲೂಕು ಕಟ್ಬೋದು, 10 ತಾಲೂಕು ಕಟ್ಟಿದ್ರೆ ಒಂದು ಜಿಲ್ಲೆ ಕಟ್ಬೋದು, 10 ಜಿಲ್ಲೆ ಕಟ್ಟಿದ್ರೆ ಒಂದು ರಾಜ್ಯ ಕಟ್ಬೋದು, ಒಂದು 10 ರಾಜ್ಯ ಕಟ್ಟಿದ್ರೆ ಒಂದು ದೇಶ ಕಟ್ಬೋದು. ಸೊ ಹಾಗಾದರೆ ಮಲ್ಲಿಗೆ ಹೂವು ನಿಮ್ಮ ಮನೆಯಲ್ಲೋ ಎಲ್ಲೋ ನಿಮ್ಮ ತಾಯಿ ತಂದೆ ಇಲ್ಲ ಅಂತ ಆಸೆಯಿಂದ ಹೂ ಇಟ್ಕೋಬೇಕಾದ್ರೆ ಒಂದು ಕದಲಿರ್ತೀರ. ಏನೋ ತಪ್ಪೋ ಸರಿ ಅಂತ, ಯಾವುದೂ ತಪ್ಪಲ್ಲ. ಅಮ್ಮನೇ, ಅವಳ ಮಡ್ಲಲ್ಲೂ ಇರಲಿ. ಅಮ್ಮನಿಗೆ ನೀವೇ ತಂದುಕೊಡಿ. ಅಕ್ಕ ಎಲ್ಲೋ ಕದಲಿಕ್ಕೆ ನೀವು ತಂದುಕೊಡಿ, ಅಕ್ಕ ಇಟ್ಕೋ, ನಾನಿದ್ದೀನಿ, ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಎಲ್ಲ ಹೆಣ್ಮಕ್ಳಿಗೂ ಅದೊಂದು ರೀತಿ ಮಾಂಗಲ್ಯ ಪ್ರದಾಯಿನಿ, ಲಕ್ಷ್ಮೀ ಪ್ರದಾಯಿನಿ. ಹೂ ಅಂದರೆ ಲಕ್ಷ್ಮಿಗೂ ಇಷ್ಟವೇ. ಅದನ್ನು ಹೇಳಿ ಒಳ್ಳೇದಾಗುತ್ತೆ, ಒಳ್ಳೇದಾಗುವುದು ಕೂಡ. ಹೋಗ್ಬನ್ನಿ ಗುರುಜಿ, ಅರಿಶಿನ, ಕುಂಕುಮ, ಹೂವು, ಬಳೆ ಇವೆಲ್ಲ ಹುಟ್ಟಿನಿಂದ ಸಾಯೋವರೆಗೂ ಅದು ಹೆಣ್ಣು ಮಕ್ಕಳಿಗೆ ಮೀಸಲು, ಅದವರ ಹಕ್ಕು ಕೂಡ ಹೌದು. ಅವರು ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಅಂತ ಒಂದು ಒಳ್ಳೆಯ ಮಾಹಿತಿಯನ್ನ ಸಮಾಜಕ್ಕೆ ನೀಡಿದ್ದೀರಾ ಅಂತಾನೆ ಹೇಳ್ಬಹುದು. ನಮ್ಮ ಸಮಸ್ತ ವೀಕ್ಷಕರಿಗೆ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಕೂಡ ಧನ್ಯವಾದಗಳು ಗುರು. ನಮಸ್ತೆ ಶಂಕರ್.